ನಮ್ಮ ಎಲ್ಲ ಸ್ನೇಹಿತರೆಲ್ಲ ಕೂಡಿ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಶುಭಾಗಲಿ ಅಂತ ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆ ಸದಸ್ಯರಾದಂತಹ ಗುರಣ್ಣನವರು, ರಫೀಕಣ್ಣವರು, ಹಾಗೆ ನಮ್ಮ ಹಕ್ಕಿನ ಧ್ವನಿ ಅಧ್ಯಕ್ಷರಾದಂತಹ ಖಾಲಿದ್ ಅವರು, ಇನ್ನು ಹಲವಾರು ಸ್ನೇಹಿತರು, ನವಾಜ್ ಅವರು, ನಮ್ಮ ಅಧ್ಯಕ್ಷರಾದಂತಹ ಡಿ ಭರತ್ ಕುಮಾರ್ ಅವರು, ಎಲ್ಲ ನನ್ನ ಒಡನಾಡಿಗಳು ಈ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಅವರಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡೋಕ್ಕೆ 134 ವರ್ಷ ಆದ್ರೂ ಏನು ಕಾರಣ ಅಂತ ಪ್ರಶ್ನೆ ಮಾಡಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ 330 ಕೋಟಿ ಜೀವರಾಶಿಗಳಿಗೂ ಬದುಕೋದಕ್ಕೆ, ಸ್ವತಂತ್ರವಾಗಿ ಹೋರಾಟ ಮಾಡೋಕ್ಕೆ, ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾರು ಏನು ಬೇಕಾದ್ರೂ ತಿನ್ಬೋದು, ಯಾರು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು, ಯಾರು ಏನು ತೊಡಕು ಉಣ್ಣಕ್ಕೂ ಎಲ್ಲದಕ್ಕೂ ಸಮಾನತೆ, ಸೋದರತ್ವ, ಸ್ವಾತಂತ್ರ್ಯ ತಂದುಕೊಟ್ಟವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಷ್ಟಲ್ಲದೆ ಈ ದೇಶದಲ್ಲಿ ಏನು ಒಂದು ವೋಟಿನ ಹಕ್ಕು, ರಿಸರ್ವ್ ಬ್ಯಾಂಕ್, ಇನ್ನೂ ಹಲವಾರು ಸಾಧನೆಯ ಸರದಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಅಂಬೇಡ್ಕರ್ ಸಾಹೇಬರ ಜನ್ಮ ದಿನೋತ್ಸವವನ್ನು ನೀವೆಲ್ಲ ಆಚರಣೆ ಮಾಡ್ತಿದ್ದೀರಾ. ನಿಮಗೆಲ್ಲ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಭಾರತ್. ಮಂಜಣ್ಣವರು ಮಾತಾಡಿದ ಅವರಿಗೆ ಧನ್ಯವಾದಗಳು. ಈಗ ನಗರಸಭೆ ಸದಸ್ಯರಾದ ರಫಿ ಅಣ್ಣ ಅವರು ಕಾರ್ಯಕ್ರಮ ಕುರಿತು 2 ಮಾತಾಡಬೇಕಂತ ನಾನು ವಿನಂತಿಸ್ತೀನಿ. ಈ ಕಡೆ ನೋಡಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ, 134ನೇ ಜನ್ಮದಿನಾಚರಣೆ. ನಾವು ಈ ಭಾಗದಲ್ಲಿ ಹಾಸ್ಪಿಟಲ್ ಸರ್ಕಲ್, ಹಳೆ ಆಸ್ಪತ್ರೆ ಸರ್ಕಲಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಈ ಭಾಗದಲ್ಲಿ ಜನಗಳಿಗೆ ಹೇಳೋದಕ್ಕಿಷ್ಟೇ ಪ್ರಯತ್ನ ಮಾಡ್ತೀವಿ. ಏನಂದರೆ ನಮ್ಮ ಭಾಗದಲ್ಲಿ, ಎಸ್ಪೆಷಲಿ ನಮ್ಮ ಅಲ್ಪಸಂಖ್ಯಾತರು ಇರೋ ಭಾಗದಲ್ಲಿ ಎಲ್ಲ ಗಲ್ಲಿಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಆಚರಣೆ ಮಾಡಬೇಕು. ಯಾಕಂದರೆ ನಮ್ಮ ಭಾರತದಲ್ಲಿ ನಮಗೆ ಇರೋ ಹಕ್ಕು ಅಂದರೆ ನಮಗೆ ವೋಟಿನ ಹಕ್ಕಾಗಲಿ, ಏನು ಹಕ್ಕು ಕೊಟ್ಟಿರೋದಾಗಲಿ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು. ಅವ್ರಿಗೋಸ್ಕರ ನಾವು